ನಮಸ್ತೆ ಎಲ್ಲರಿಗೂ ದಿನಮಣಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಅದಕ್ಕಾಗಿ ನಾನು ಒಂದು ಬಟ್ಟಲು ತೊಗರಿಬೇಳೆನ ಇಲ್ಲಿ ತೆಗೆದುಕೊಂಡಿದ್ದೇನೆ. ಈ ಬೇಳೆಯನ್ನು ನಾನು ಕುಕ್ಕರಿಗೆ ಹಾಕಿ ಒಂದೆರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳಿತೇನೆ. ಇದಕ್ಕೆ ಈಗ ನೋಡಿ ಬೇಳೆಯನ್ನು ತೊಳೆದಾಗಿದೆ. ಈಗ ನಾನು ಯಾವ ಬಟ್ಟಲಿನಲ್ಲಿ ಬೇಳೆ ತೆಗೆದುಕೊಂಡಿದ್ದನೋ ಅದೇ ಬಟ್ಟಲಿನಲ್ಲಿ 2ರಷ್ಟು ನೀರನ್ನು ನಾನಿಲ್ಲಿ ಕುಕ್ಕರಿಗೆ ಹಾಕ್ತಾಯಿದ್ದೇನೆ. ಬೇಳೆಗೆ ನೀರನ್ನು ಹಾಕಿದ ಮೇಲೆ ಮೊದಲೇ ತೊಳೆದಿಟ್ಟು ರೆಡಿ ಮಾಡಿಟ್ಟುಕೊಂಡಂತಹ ಮೆಂತ್ಯ ಸೊಪ್ಪನ್ನು ಕುಕ್ಕರ್ನಲ್ಲಿ ಹಾಕ್ತಾಯಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟುಗಳನ್ನು ಇಲ್ಲಿ ನಾನು ಸೇರಿಸ್ತಾಯಿದ್ದೇನೆ. ಇದು ಉತ್ತಮ ರುಚಿ ಬರುವುದಲ್ಲದೆ ಒಳ್ಳೆಯ ಪರಿಮಳವನ್ನು ಕೂಡ ಕೊಡುತ್ತದೆ. ಹಾಗೆ ಒಂದು 8-10 ಬೆಳ್ಳುಳ್ಳಿಯನ್ನು ಜಜ್ಜಿ ಇದರಲ್ಲಿ ಹಾಕ್ತಾಯಿದ್ದೇನೆ. ಮತ್ತು ಒಂದೆರಡು ಟೊಮೆಟೊವನ್ನು ಕೂಡ ಇಲ್ಲಿ ಹೆಚ್ಚಿ ಕುಕ್ಕರ್ನಲ್ಲಿ ಸೇರಿಸ್ತಾ ಇದ್ದೇನೆ. ಇದಾದ ಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಕೂಡ ಹಾಕಬೇಕಾಗ್ತದೆ. ಈಗ ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಕೂಡ ಈ ಕುಕ್ಕರ್ನಲ್ಲಿ ಹಾಕುವ. ಇವೆಲ್ಲವನ್ನು ಸೇರಿಸಿ ಆದಮೇಲೆ ಕುಕ್ಕರನ್ನು ಮುಚ್ಚಿ ಗ್ಯಾಸನ್ನು ಆನ್ ಮಾಡುವ. ಹೀಗೆ ಗ್ಯಾಸ್ನ ಮೇಲಿಟ್ಟಂತಹ ಕುಕ್ಕರ್ ಒಂದು 3-4 ಸಲ ಸೀಟಿ ಹೊಡೆದ್ರೆ ಸಾಕು. ಈಗ ಕುಕ್ಕರನ್ನು ಪಕ್ಕಕ್ಕಿಟ್ಟು ಅದೇ ಒಂದು ಕಡಾಯಿಯನ್ನು ಇಲ್ಲಿ ಇಡುವ. ಅದರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆಯನ್ನು ಸೇರಿಸಿ ನಂತರ ಒಂದೆರಡು ಒಣಮೆಣಸಿನಕಾಯನ್ನು ಇಲ್ಲಿ ಸೇರಿಸಬೇಕಾಗ್ತದೆ. ಈಗ ಒಂದು 5-6 ಎಸಳಿನಷ್ಟು ಬೆಳ್ಳುಳ್ಳಿ ಹಾಗೂ ಒಂದು 5-6 ಎಲೆಗಳಷ್ಟು ಕರಿಬೇವನ್ನು ಇದರಲ್ಲಿ ಹಾಕಬೇಕಾಗ್ತದೆ. ಬೆಳ್ಳುಳ್ಳಿ ಕೆಂಪು ಬಣ್ಣಕ್ಕೆ ತಿರುಗಿದ ಕೂಡಲೇ ಒಂದು ಗಡ್ಡೆ ಈರುಳ್ಳಿಯನ್ನು ನಾನು ಹೆಚ್ಚಿಟ್ಟುಕೊಂಡಿದ್ದೇನೆ. ಆ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಚಮಚದಲ್ಲಿ ಆಡಿಸ್ತಾ ಕಂದು ಬಣ್ಣ ಬರುವ ತನಕ ಕಾದು ನಂತರ ಇದಕ್ಕೆ ಮೊದಲೇ ಮಿಕ್ಸಿ ಮಾಡಿಟ್ಟುಕೊಂಡಂತಹ ಮೆಣಸಿನ ಖಾರವನ್ನು ಸೇರಿಸ್ತೇನೆ. ಸ್ವಲ್ಪ ಎಣ್ಣೆಯಲ್ಲಿ ಬಿಸಿಯಾಗೋ ತನಕ ಇಟ್ಟು ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೇನೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಕುಕ್ಕರನ್ನು ತೆರೆದು ನೋಡಿದರೆ ಮೆಂತ್ಯ ಮತ್ತು ತೊಗರಿಬೇಳೆ ನುಣ್ಣಗೆ ಬೆಂದ ಹಾಗೆ ಕಾಣಿಸ್ತದೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಸಾಕು. ಈಗ ಈ ಬೇಳೆಯ ಮಿಶ್ರಣವನ್ನು ಈ ಒಗ್ಗರಣೆಗೆ ಸೇರಿಸಬೇಕು. ಈಗ ನಾನು ಆವಾಗಲೇ ಸ್ವಲ್ಪ ಹುಣಸೆ ಹುಳಿಯನ್ನು ನೆನೆಸಿ ನೀರು ತೆಗೆದಿಟ್ಕೊಂಡಿದ್ದೆ. ಆ ನೀರನ್ನೀಗ ಇಲ್ಲಿ ಸೇರಿಸಬೇಕಾಗ್ತದೆ. ಹುಣಸೆ ಹುಳಿಯನ್ನು ಸೇರಿಸಿ ಆದಮೇಲೆ ಒಂದೆರಡು ಸಲ ಚಮಚದಲ್ಲಿ ಆಡಿಸಿ ಈಗ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸಬೇಕಾಗ್ತದೆ. ಉಪ್ಪನ್ನು ರುಚಿ ನೋಡಿ ಸೇರಿಸಿ. ಯಾಕಂತಂದರೆ ಕೆಲವರಿಗೆ ಉಪ್ಪು ಭಾಳ ಆದರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ನೋಡಿ ಉತ್ತಮ ರೀತಿಯಲ್ಲಿ ಮೆಂತ್ಯ ಸಾರು ರೆಡಿಯಾಗಿದೆ. ಸಾರು ದಪ್ಪ ಅನಿಸಿದರೆ ಇಲ್ಲಿ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಳ್ಬೋದು.